ಕಾವೇರಿ ವಿವಾದದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಯಾವುದೇ ಎಡವಟ್ಟುಗಳು ಆಗದಂತೆ ಸಿಎಂ ಡಿಕೆ ಶಿವಕುಮಾರ್ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. CWMA ಏನೋ ಆದೇಶ ಕೊಟ್ಬಿಟ್ಟಿದೆ, ಬಟ್ ನಾವಿವಾಗ ಏನಾದ್ರು ಒಂದು ಸ್ವಲ್ಪ ಯಾಮಾರಿದ್ರೆ ಕೆಂಗಣ್ಣು ಗುರಿ ಆಗಬೇಕಾಗತ್ತೆ. ಅಡಕತ್ರಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಹೀಗಾಗಿಯೇ ಎಚ್ಚರಿಕೆಯ ಹೆಜ್ಜೆ. ನೀರು ಬಿಟ್ಟರೆ ರಾಜ್ಯದ ಜನರ ಆಕ್ರೋಶಕ್ಕೆ ತುತ್ತಾಗಬೇಕಾಗುತ್ತೆ, ಕೆಂಗಣ್ಣು ಗುರಿ ಆಗಬೇಕಾಗುತ್ತೆ. ಬಿಡದೇ ಇದ್ರೆ ನ್ಯಾಯಾಂಗ ನಿಂದನೆ ಆಗುತ್ತೆ. ಸೊ ಡಿಕೆ ಶಿವಕುಮಾರ್ ಈಗ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಎಡವಟ್ಟಾಗದಂತೆ ಎಚ್ಚರಿಕೆಯ ಹೆಜ್ಜೆ, ಯಾವುದೇ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳದಂತೆ ಡಿಕೆ ಶಿವಕುಮಾರ್ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಜನರಿಂದ ವಿಪಕ್ಷಗಳಿಗೂ ಆಹಾರವಾಗದೆ ಇದು ಎಚ್ಚರಿಕೆಯ ನಡೆ ಅಂತಾನೆ ನಾವು ಇಲ್ಲಿ ಉಲ್ಲೇಖಿಸಬೇಕಾಗುತ್ತೆ. ಆತುರ ಬೇಡ, ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡೋಣ ಅನ್ನೋದು ಅವರ ನಿರ್ಧಾರ. ಸೊ ಬಹಳ ಎಚ್ಚರಿಕೆಯಿಂದ ಎಲ್ಲವನ್ನು ನಿಭಾಯಿಸ್ತಾ ಇದ್ದಾರೆ. ನೀರಾದರೂ ಬಿಟ್ಟರೆ ಖಂಡಿತವಾಗ್ಲೂ ರಾಜ್ಯದ ಜನರ ಆಕ್ರೋಶಕ್ಕೆ ಕಾರಣವಾಗಬೇಕಾಗುತ್ತೆ, ಅವ್ರ ಕೆಂಗಣ್ಣು ಗುರಿ ಆಗಬೇಕಾಗುತ್ತೆ. ಬಿಡಲಿಲ್ಲ ಅಂದರೆ ಈಗ ನ್ಯಾಯಾಂಗ ನಿಂದನೆ ಆಗ್ಬಿಡುತ್ತೆ. ಹೀಗಾಗಿ ಆಗಸ್ಟ್ 2ನೇ ತಾರೀಕು ಸರ್ವಪಕ್ಷ ಸಭೆಯನ್ನು ಕರೆದಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಮಂಜು, ನೋಡಿ, ಈಗ ಸಿಎಂ ಅಡಕತ್ರಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ನೀರು ಬಿಟ್ಟರು ಕಷ್ಟ, ಬಿಡಲಿಲ್ಲ ಅಂದ್ರೂ ಕಷ್ಟ. ಬಿಟ್ಟರೆ ರಾಜ್ಯದ ಜನರ ಆಕ್ರೋಶ, ಬಿಡಲಿಲ್ಲ ಅಂದರೆ ನ್ಯಾಯಾಂಗ ನಿಂದನೆ. ಬಟ್ ಇಂತಹ ಸಂದರ್ಭದಲ್ಲಿ ಎಚ್ಚರಿಕೆಯ ನಡೆ, ವಿವರಣೆಯನ್ನು ನೀಡೋದಾದ್ರೆ. ಖಂಡಿತ ಮಧುಸೂದನ್, ಕಾವೇರಿ ವಿಚಾರದಲ್ಲಿ ಏನು ತಮಿಳುನಾಡಿಗೆ ನೀರನ್ನು ಹರಿಸಬೇಕು ಅಂತ ಹೇಳಿ CWRC ಜೊತೆಗೆ CWMA ಒಂದು ಆದೇಶವನ್ನು ಹೊರಡಿಸಿತ್ತು. 3000 ಪ್ರತಿನಿತ್ಯ 15 ದಿನಗಳ ಕಾಲ 3500 ಕ್ಯೂಸೆಕ್ಸ್ ನೀರನ್ನು ಹರಿಸಬೇಕು ಅನ್ನೋ ಒಂದು ಆದೇಶ ಬೆನ್ನಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಅಲರ್ಟ್ ಆಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ನೀರನ್ನು ಹರಿಸೋ ವಿಚಾರದಲ್ಲಿ ಮುಂಜಾಗ್ರತಾ ಕ್ರಮವನ್ನು ಮತ್ತು ಎಚ್ಚರಿಕೆ ಹೆಜ್ಜೆಯನ್ನು ಇಡೋದಕ್ಕೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಯಾಕಂದರೆ ಕಾವೇರಿ ವಿಚಾರ ಬಂದ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಅದು ಒಂದು ಏನೋ ಸಾಕಷ್ಟು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗತ್ತೆ. ಯಾಕಂದರೆ ಈ ಒಂದು ವಿಚಾರ ಹಳೆ ಮೈಸೂರು ಭಾಗದಲ್ಲಿ, ಅದರಲ್ಲೂ ಕೂಡ ಮಂಡ್ಯ, ಬೆಂಗಳೂರು ಜೊತೆಗೆ ಮಂಡ್ಯ ಏನು ಹಾಸನ ಆಗಿರ್ಬೋದು, ಜೊತೆಗೆ ರಾಮನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಈ ಒಂದು ಹೋರಾಟದ ವಿಚಾರ ಸಾಕಷ್ಟು ಕಾವನ್ನು ಪಡೆಯುತ್ತೆ. ಜೊತೆಗೆ ವಿರೋಧ ಪಕ್ಷಗಳು ಕೂಡ ಇದು ಒಂದು ಅಸ್ತ್ರ ಆಗುತ್ತೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಏನು ಈ ಒಂದು CWMA ಒಂದು ಆದೇಶವನ್ನು ಹೊರಡಿಸಿತು, ಹಾಗಾಗಿ ಒಂದು ಎಚ್ಚರಿಕೆಯನ್ನು ಇಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡ್ರು. ಪ್ರಮುಖವಾಗಿ ಈ ಒಂದು ಆದೇಶ ಹೊರಬಿದ್ದ ನಂತರ ಏನು ಲೀಗಲ್ ಟೀಮ್ ಜೊತೆಗೆ ದೆಹಲಿಯಲ್ಲಿ ಸಭೆ ಮಾಡಿದ್ರು, ಜೊತೆಗೆ ಸಚಿವರ ಜೊತೆ ಕೂಡ ಕೋರ್ಡಿನೇಷನ್ ಮಾಡಿ ಮುಂದೆ ಯಾವ ರೀತಿ ಹೆಜ್ಜೆಯನ್ನು ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಚರ್ಚೆಯನ್ನು ಕೂಡ ನಡೆಸಿ ಅವರ ಅಭಿಪ್ರಾಯವನ್ನು ಕೂಡ ತೆಗೆದುಕೊಂಡ್ರು. ಇನ್ನೊಂದು ಕಡೆ ಇದೇ ಆಗಸ್ಟ್ 2ರಂದು ಅಂದರೆ ಭಾನುವಾರ ನಾಳೆ ಒಂದು ಸರ್ವಪಕ್ಷ ಸಭೆಯನ್ನು ಕರೆದಿದ್ದಾರೆ. ಈ ಒಂದು ಸಭೆಯಲ್ಲಿ ಎಲ್ಲ JDS BJP ನಾಯಕರ ಒಂದು ವಿಶ್ವಾಸವನ್ನು ತೆಗೆದುಕೊಳ್ಬೇಕು, ಅವರ ಒಂದು ಸಲಹೆಯನ್ನು ಪಡ್ಕೋಬೇಕು. ಅದರಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿಗಳಾದಂಥ HD ಕುಮಾರಸ್ವಾಮಿ, ಯಡಿಯೂರಪ್ಪ, ಬೊಮ್ಮಾಯಿ ಸೇರಿದಂತೆ ಯಾರು ಮಾಜಿ ಮುಖ್ಯಮಂತ್ರಿಗಳ ಅವರು ಕಾಲದಲ್ಲಿ ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಂಡಿದ್ರು ಅನ್ನೋದ್ರ ಬಗ್ಗೆ ಅವರಿಂದ ಕೂಡ ಸಲಹೆಯನ್ನು ತೆಗೆದುಕೊಂಡು ಒಂದು ಮುಂದೆ ಹೆಜ್ಜೆ ಇಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ನಿನ್ನೆ ಕೂಡ ಏನು ಸಚಿವ ರಾಮಲಿಂಗಾರೆಡ್ಡಿ ಜೊತೆಗೆ DCM ಆಗಿರುವಂಥ ಡಾಕ್ಟರ್ G ಪರಮೇಶ್ವರ್ ಅವ್ರ ಜೊತೆಗೆ ಕೂಡ ಚರ್ಚೆ ಮಾಡಿದ್ರು. ನಾವು ಆತುರದ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದು ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ, ಜೊತೆಗೆ ಸರ್ಕಾರಕ್ಕೂ ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ಎಚ್ಚರಿಕೆ ಕೂಡ ಈಗಾಗಲೇ ಅವ್ರಿಗಿರುವಂಥದ್ದು. ಹಾಗಾಗಿ ಯಾವುದೇ ನಿರ್ಧಾರಗಳನ್ನು ಆತುರಪಟ್ಟು ತೆಗೆದುಕೊಳ್ಬಾರ್ದು. ಯಾಕಂದರೆ ಒಂದು ಕಡೆ ನೀರು ಬಿಡದೇ ಇದ್ರೆ ಅದು ಸುಪ್ರೀಂ ಕೋರ್ಟ್ಗೆ ತಮಿಳುನಾಡು ಈಗಾಗಲೇ ಮೇಲ್ಮನವಿ ಸಲ್ಲಿಸೋದಕ್ಕೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ. ನಾವು ಏಕಾಏಕಿ ಮೇಲ್ಮನವಿ ಸಲ್ಲಿಸಿದ್ರೂ ನಮಗೆ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಸರ್ವಪಕ್ಷ ಸಭೆಯನ್ನು ಒಂದು ಚರ್ಚೆ ನಡೆಸಿ ಎಲ್ಲ ಹಿರಿಯ ನಾಯಕರ ಒಂದು ಸಲಹೆಯನ್ನು ಪಡ್ಕೊಂಡು, ಜೊತೆಗೆ ವಿಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ಹೆಜ್ಜೆ ಇಡಬೇಕು ಅನ್ನೋದು ಸಿಎಂ ಡಿಕೆ ಶಿವಕುಮಾರ್ ಅವರ ನಿಲುವಾಗಿರುವಂಥದ್ದು. ಯಾಕಂದರೆ ಹಿಂದಿಂದಲೂ ಕೂಡ ಕಾಂಗ್ರೆಸ್ ಸರ್ಕಾರ ರೈತರೊಂದಿಗೆ ಇದೆ, ಜನರೊಂದಿಗಿದೆ, ಜೊತೆಗೆ ಯಾವಾಗಲೂ ಕೂಡ ಒಂದು ರೈತರ ಹಿತರಕ್ಷಣೆಗೆ, ರಾಜ್ಯದ ಹಿತವನ್ನು ರಕ್ಷಣೆ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಮುಂದೆ ಇದೆ ಅನ್ನೋದು ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಬೇಕಾಗುತ್ತೆ. ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ಯಾವುದೇ ರೀತಿಯ ಎಫೆಕ್ಟ್ ಆಗಬಾರ್ದು ಮುಂದಿನ ಚುನಾವಣೆಗಳು ಅನ್ನೋದು ಕೂಡ ಗಮನದಲ್ಲಿಟ್ಕೊಂಡು ಈ ರೀತಿಯ ಒಂದು ಎಚ್ಚರಿಕೆ ಹೆಜ್ಜೆಯನ್ನು ಇಡಲಿಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ನಿರ್ಧಾರ ಮಾಡಿರುವಂಥದ್ದು. ಮಧುಸೂದನ್, ಧನ್ಯವಾದ ಮಂಜು ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.